ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತಾರಲೇ. ಆಲ್ಮೋಸ್ಟು ಮಂಗಳವಾರಿಂದ ಕೆಲಸನೇ ಮಾಡಿಲ್ಲ. ಯಾಕಂದ್ರೆ ಮಾಡಿಲ್ಲ, ಫುಲ್ಲು ಜ್ವರ ಮತ್ತು ನೆಗಡಿ ಕೆಮ್ಮು ಎಲ್ಲ ಹತ್ತಿಟ್ಬಿಟ್ಟಿತ್ತು. ಅದು ಏನಾಯ್ತು ಗೊತ್ತಿಲ್ಲ. ಇವತ್ತು ಸೋಮವಾರ ಡ್ಯೂಟಿಗೆ ಲಾಗಿನ್ ಆಗಬೇಕು. ಇವಾಗ ಟೈಮಿಂಗು 6:33 ಆಗಿದೆ. ರೆಡಿ ಆಗಿದ್ದೀನಿ ಆಲ್ಮೋಸ್ಟು. ಆದರೆ ಶಿಫ್ಟ್ ಬುಕ್ ಮಾಡ್ಕೋಬೇಕಾಗಿರೋದು ನಾನು 7ರಿಂದ 9:30. ಒಂದೊಂದೇ ಸ್ಲಾಟ್ ಬುಕ್ ಮಾಡ್ಕೋತೀನಿ, ಯಾಕಂದ್ರೆ ಇನ್ನೂ ಹುಷಾರಾಗಿಲ್ಲ ಅಷ್ಟೊಂದು ಫುಲ್ಲಾಗಿ. ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ನೋಡೋಣ ಬರ್ರಿ. ಮತ್ತು ಗಾಡಿಯಾಗ ಹತ್ರ ಪೆಟ್ರೋಲ್ ಎಷ್ಟೈತೆ ನೋಡಿಲ್ಲ. ಒಂದು ವಾರದ ಗಾಡಿನೂ ಮುಟ್ಟೇ ಇಲ್ಲ ಆಲ್ಮೋಸ್ಟ್. ನಾನು ಎಷ್ಟು ದಿವಸ ಐತೆ ಯಾರು ಗೊತ್ತು. ಇವತ್ತಿಂದ ಕರೆಕ್ಟಾಗಿ ಕೆಲಸ ಮಾಡೋಣ, ಸ್ವಲ್ಪ ಹುಷಾರಾಗಿದ್ದೀನಿ ಆಲ್ಮೋಸ್ಟು. ಬರ್ರಿ ನಾ ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಡ್ಯೂಟಿನ. ಆಲ್ಮೋಸ್ಟ್ ಒಂದು ವಾರ ಪೆಟ್ರೋಲ್ ಹಾಕ್ಸಿರ್ಲಿಲ್ಲ. ಇವತ್ತಿನ ಪೂರ್ತಿಯಾಗಿ ಐತೆ ಪೆಟ್ರೋಲು. ಹೋಗುತ್ತೆ ಓಡಿಸುತ್ತೆ ಕ್ಯಾಶ್ ಆನ್ ಡೆಲಿವರಿ ಆದಮೇಲೆ, ಯಾಕಂದರೆ ಕ್ಯಾಶೇ ಇಲ್ವಲ್ಲ. ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಆದರೆ ಬೆಸ್ಟು ಇವತ್ತು. ಎಲ್ಲರಷ್ಟೇ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 17,432 ಕಿಲೋಮೀಟ್ರ್ ಆಗಿದೆ. ಬರೀ ಹೋಗೋಣ. ಬೆಳಗ್ಗೆ ಯಾವ ಕಡೆ ಹೋಗ್ತೇವೆ ಯಾವ ಬೆಳಗ್ಗೆನೇ ಈ ಹೆಣ್ಮಕ್ಳು ನಂಬೋಕ್ಕಾಗಲ್ಲ. ಯಾವ ಸೈಡ್ ಹೋಗ್ತಾರೋ ಯಾವ ಸೈಡಿಂದ ಬರ್ತಾರಂತನೂ ಗೊತ್ತಾಗಲ್ಲ. ನೋಡೋಣ. ಹೋಗ್ಬಿಟ್ಟು ಫಸ್ಟು ಟೀಗೆ ಕುಡಿಯೋಣ. ಸ್ವಲ್ಪ ಸ್ಟ್ರಾಂಗ್ ಟೀ, ಜಿಂಜರ್ ಟೀ, ಮಸಾಲ ಟೀ. ದಯವಿಟ್ಟು ಇದನ್ನು ಮಾತ್ರ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾವುದೋ ಇಂಥ ಬಿಸಿಲಲ್ಲಿ ಫುಲ್ ಕೋಲ್ಡ್ ಐಸ್ ನೀರೋದು ಕುಡಿಯೋಕೆ ಹೋಗ್ಬಿಡಿ. ಅದು ಕುಡಿದ್ಬಿಟ್ಟೆ ನನಗೆ ಆಗಿರೋದು ಈ ಥರ ಜ್ವರ ನೆಗಡಿ ಕೆಮ್ಮು ಅಂದ್ಕೊಂಡು. ನೀವು ಡೆಲಿವರಿ ಬಾಯ್ದಾಗ್ಬಿಟ್ಟು ಡೈಲಿ ಕೆಲಸ ಮಾಡ್ತೀರ, ಹೀಟ್ ಇರುತ್ತೆ ಗೊತ್ತು. ಕೋಲ್ಡ್ ನೀರು, ತುಂಬ ಕೋಲ್ಡ್ ನೀರು ಕುಡಿಲೇಬೇಡಿ. ಆಲ್ಮೋಸ್ಟು ಕುಡಿದ್ರೆ ಜ್ವರ ನೆಗಡಿ ಕೆಮ್ಮು ಬಂದುಬಿಡುತ್ತೆ ನೋಡಿ. ಆಲ್ಮೋಸ್ಟ್ ಕಮ್ಮಿನೇ ಆಗಲಿಲ್ಲ. ಆಲ್ಮೋಸ್ಟ್ ಯಾವಾಗಲೂ ಒಂದು ದಿವಸ 2 ಸಲ ಕಮ್ಮಿ ಆಗೋದು. ಆಲ್ಮೋಸ್ಟ್ 4 ಡೇಸ್ ಆಯಿತು ನನಗೆ ಕಮ್ಮಿನೇ ಆಗಲಿಲ್ಲ. ನೋಡೋಣ. ಇದೇನು ಗಾಡಿ ಆಫ್ ಆಯ್ತವು ಯಾಕೆ ಹೊತ್ತು ಒಂದು ವಾರ ಮೇಲೆ ಆಯ್ತಲ್ಲ ಗಾಡಿ ಓಡಿಸಿ, ಅದಕ್ಕೆ ಆಫ್ ಆಗ್ತೈತೆ ಪದೇ. ಹೋಗೋಣ ನಮ್ಮ ಇದಕ್ಕೆ, ಎಲ್ಲಿ IDC ಹತ್ರ. ಆಲ್ಮೋಸ್ಟ್ ಅಂದರೆ 1 ಅವರ್ ಮಾಡಿದ್ದೆ ಸುಮ್ಮನೆ ಖರ್ಚಿನ ಪೂರ್ತಿಗೆ ದುಡ್ಡು ಬರುತ್ತೆ ಅಂತ. ಆದ್ರೂ ಅದೇನು ಯೂಸ್ ಆಗಲಿಲ್ಲ. ಮತ್ತೆ ರೂಮಿಗೆ ಬಂದುಬಿಟ್ಟು ಮನ್ಕೊಳ್ಳೋದಾಗಿಬಿಟ್ಟೈತೆ. ಇವತ್ತಿಂದ ಕರೆಕ್ಟಾಗಿ ಹೋದವ್ರು ಆಲ್ಮೋಸ್ಟ್ ಒಂದು 3,000-4,000 ರೂಪಾಯಿ ಹೊಡೆದಿದ್ದೀನಿ ಅಷ್ಟೇ. ಅದಾದಮೇಲೆ ಏನು ಡ್ಯೂಟಿನೇ ಮಾಡಿಲ್ಲ. ನೋಡೋಣ ಇವತ್ತಿಂದಾದರೂ ಕರೆಕ್ಟಾಗಿ ಡ್ಯೂಟಿ ಮಾಡೋಣ. ಯಾರ ದೃಷ್ಟಿ ಕಣ್ಣು ಬೀಳ್ಬಾರ್ದಂಗೆ. ಅದು ಯಾರು ಕಣ್ಣು ಬೀಳ್ತೈತೆ ಗೊತ್ತಿಲ್ಲ. ಕರೆಕ್ಟಾಗಿ ಕೆಲಸ ಮಾಡ್ಬೇಕಂತ ಅಂದ್ಕೊಂಡು ಬಂದಿರ್ತೀನಿ. ಆ ವಾರ ಕೆಲಸನೇ ಮಾಡೋಕ್ಕಾಗಲ್ಲ. ಈ ವಾರ ಆದ್ರೆ ನೋಡೋಣ ಕರೆಕ್ಟಾಗಿ ಕೆಲಸ ಮಾಡೋಣ. ಯಾರು ಕಣ್ಣು ಬೀಳದೇ ಇರಲಪ್ಪ ದೇವ್ರೇ. ಓಂ ನಮಃ ಶಿವಾಯ. ಬರ್ರಿ ಡ್ಯೂಟಿ ಚಲೋ ಆದ್ಮ್ಯಾಗ ಫಸ್ಟ್ ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಫಸ್ಟ್ ಆರ್ಡ್ರ್ ಪಿಕಪ್ ಹತ್ರ ಬಂದಿದ್ದೀನಿ. 1088 ಪಿಕಪ್ ಆಯಿತು. ಮೊದಲನೇ ಆರ್ಡ್ರು ಸೋಮವಾರ ಇವತ್ತಿಂದ. ನೋಡೋಣ ಎಷ್ಟು ಇರಪ್ಪ ತೆಗೆದು ಮೇಲ್ಗಡೆ ಇಟ್ಬಿಡೋಣ. ಸಾಂಬಾರು ಚೆಲ್ಬಿಟ್ರೆ ನಮ್ಮ ಮಳೆ ಗಿಳೆ ಬಂದರೆ ಅದೊಂದು ರೇನ್ಕೋಟ್ ಒಂದು ಇಟ್ಕೊಂಡು ಬಿಟ್ಟಿದ್ದೀವಿ. ಎಲ್ಲಪ್ಪ ಅಂದರೆ ರೀನಾ ಅಕ್ಕ ಆರ್ಡ್ರ್ ಮಾಡೋರೆ. ಸಂದೀಪು ಲೊಟ್ಗೊಂಡಹಳ್ಳಿ. ಓಂ ನಮಃ ಶಿವಾಯ. ಫಸ್ಟ್ನೇ ಆರ್ಡ್ರಕ್ಕೆ ಜೈ ಹೋ. ಹರ ಹರ ಮಹಾದೇವ್. ಹಿಡ್ಕೊಂಡು ಹೊಡಿಯೋನು. ಡ್ರಾಪ್ ಆದ ತಕ್ಷಣ ಫಸ್ಟ್ ಆರ್ಡ್ರಿಗೆ ಎಷ್ಟು 61 ರೂಪಾಯಿ ಕೊಟ್ಟಿದ್ದಾನೆ. ಲೋಕಲ್ ಆರ್ಡ್ರು ಲೊಟ್ಗೊಂಡಹಳ್ಳಿ ಹತ್ರ ಇರೋದು. ಬರ್ರಿ ಪಿಕಪ್ ಅಂತ ಮಾಡಿದ್ದೀನಿ. ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಫಸ್ಟ್ ಆರ್ಡ್ರ್ ಡ್ರಾಪ್ ಹತ್ರ ಬಂದಿದ್ದೀನಿ. ಕಾಲ್ ಮಾಡಿಬಿಡೋಣ ಕಸ್ಟಮರ್ಗೆ ಫಸ್ಟು. ಯಾವ ಫ್ಲೋರ್ ಅಂತ ಗೊತ್ತಿಲ್ಲ. ಸರ್ ನೇಮ್ ಸರ್? ಹಾಂ ಇಲ್ಲ, ಆರ್ಡ್ರ್ ಮಾಡಿರೋರು. ಓಕೆ ಸರ್, ಥ್ಯಾಂಕ್ ಯು. ಡ್ರಾಪ್ ಆಯಿತು ಫಸ್ಟ್ ಆರ್ಡ್ರು. ₹69 ಕೊಟ್ಟಿದ್ದ, ಪರವಾಗಿಲ್ಲವೇ. ನೋಡೋಣ ಇವಾಗ ಸೆಕೆಂಡ್ ಆರ್ಡರ್ಸು ಎಲ್ಲಿ ಕೊಡ್ತಾನಂತ. 7 ಗಂಟೆ ಆಗಿದೆ. ಆಲ್ಮೋಸ್ಟ್ 17 ನಿಮಿಷ ಆಯಿತು ಲಾಗಿನ್ ಮಾಡಿ. ₹69 ಆಯಿತು. ಇವಾಗ ಸೆಕೆಂಡ್ ಆರ್ಡ್ರು ಎಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಆಲ್ಮೋಸ್ಟು ಇದರಲ್ಲೇ ಇದನ್ನ ಝೋನಲ್ಲೇ ಒಟ್ಟಿಗೆ ಹೇಳ್ತಾನೆ. ಮತ್ತೆ ಉಡುಪಿ ಗಾರ್ಡನು ಎಲ್ಲಾರ IDC ಹತ್ರ ಹೋಗ್ಬಿಟ್ಟು ಕುತ್ಕೊಳ್ಳೋಣ. 758. ಇವಾಗ ಸೆಕೆಂಡ್ ಆರ್ಡ್ರು ಉಡುಪಿ ಗಾರ್ಡನಿಂದ ಬಿದ್ದಿರೋದು. ಐಟಮ್ ಬಂದುಬಿಟ್ಟು ಇಡ್ಲಿ ವಡಾಕ, ಇಡ್ಲಿ 2, ಕೇಸರಿ ಬಾತ. ಕೇಸರಿ ಬಾತ್ ಇರೋದು. ನಮಸ್ಕಾರ ಸಂತೋಣ. 758 ಏನೋ ಹುಷಾರಾಗಿದ್ದೀನಿ. ಆದರೂ ಕಪ್ಪ ಐತೆ ಹಾಗೆ. ಇನ್ನು ಇದೊಂದು ಕೊಟ್ಬಿಡೋಣ ಬೇಗ. ನೋಡೋಣ ಬೇಗ ಹೊಡೆಯೋಣ ಇವತ್ತಾದರೂ ಸ್ವಲ್ಪ. ನೋಡೋಣ ಇದು ಆರ್ಡರ್ ಪಿಕಪ್ ಆದಮೇಲೆ ಸಿಗ್ತೀನಿ ಮತ್ತೆ ನಿಮಗೆ. ನೇಮ್ ಹೇಳಿ ಮೇಡಮ್. ಇಲ್ಲ ಹಾಂ ಕರೆಕ್ಟು. ಇಲ್ಲ ಹೌದಾ? ಇಲ್ಲ ಅದು ನೀವು ಹೇಳಬೇಕು. ನಾವು ಹೇಳಿದ್ರೆ ಹ್ಞೂ ಅಂತಂದ್ಬಿಡ್ತಾರೆ ತುಂಬ ಜನ. ಅದಕ್ಕೆ ನಾನೇ ಹೆಸರಿಗೆ. ಹೌದಾ? ಓಕೆ ಪರವಾಗಿಲ್ಲ. ಮನೆ ನಂಬರ್ ಕರೆಕ್ಟಾಗಿದೆ ವಿಡಿಯೋ. ಓಕೆ ಥ್ಯಾಂಕ್ ಯು ಮೇಡಮ್. ಹೌದಾ? ಓಕೆ ಥ್ಯಾಂಕ್ ಯು. ಅಂದರೆ ಆಚೆ ಇರ್ತಾರೆ ಅವರು? ಕಲ್ಯಾಣ ನಗರದಲ್ಲಿರೋದಾ? ಓಕೆ
ಹೌದಾ, ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಬಾಯ್. ಓಕೆ. ಆರ್ಡ್ರ್ ಕೊಟ್ಟವನೆ ಮಾಸ್ರಿ ಮಹಾಲಸ ಗ್ರ್ಯಾಂಡ್ BL ರೋಡಿಂದ 98 ರೂಪಾಯಿ 45 ರೂಪಾಯಿ ಸರ್ಜು. ರಿಟರ್ನ್ ಬಂದುಬಿಟ್ಟು 16 ರೂಪಾಯಿ ಅಂತೆ. ಎಲ್ಲಿ ಡ್ರಾಪ್ ಬಂದುಬಿಟ್ಟು ಹೆಸರುಘಟ್ಟ ಮೇನ್ ರೋಡ್ ಹತ್ರ ಡ್ರಾಪ್ ಇರೋದು. ಅಲ್ಲಿಂದ ಹತ್ತಿರ ಆಗುತ್ತೆ, ಅಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ಟೋಟಲ್. ಇಲ್ಲಿಂದ 2-3 ಕಿಲೋಮೀಟ್ರ್ ಹೋಗ್ಬೇಕಲ್ಲ. ಇವಾಗ ನಾನು ಇರೋದು ಶೆಟ್ಟಿಹಳ್ಳಿ ಹತ್ತತ್ರ ಅಪಾರ್ಟ್ಮೆಂಟಿಗೆ ಬಿದ್ದಿರೋದು. ಇದು ನಡ್ಕೊಂಡು ಹೋಗ್ಬೇಕು ಅಪಾರ್ಟ್ಮೆಂಟಿಗೆ, ಅದೊಂದು ತಲೆನೋ. ಏನು ಮಾಡೋಕ್ಕಾಗಲ್ಲ, ಪಿಕಪ್ ಅಂತರೂ ಹೋಗಲೇಬೇಕು, ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಬರ್ಬೇಕಾದ್ರೆ ಇವಾಗ ಟಿಫನ್ ಮಾಡ್ಕೊಂಡೇ ಬಂದುಬಿಡ್ತೀನಿ ಆ ಕಡೆಯಿಂದ, ಆ ಝೋನಿಂದ, ಅಂದರೆ ಹೆಸರುಘಟ್ಟ ಆ ಕಡೆಯಿಂದ ಬರ್ಬೇಕಾರೆ. ಇನ್ನೇನು ಮಾಡಿ ಮತ್ತೆ ಅಲ್ಲಿಂದ ಯಾವ್ದಾರು ಆರ್ಡ್ರ್ ಕೊಡ್ತಾನೆ, ಕೊಡಲ್ಲ. ಆಲ್ಮೋಸ್ಟ್ ಬೆಳಗ್ಗೆ ಯಾವುದು ಒಂದು ಆರ್ಡ್ರ್ ಕೊಡಲ್ಲ, ಪೀಕ್ ಅವರ್ಸಲ್ಲೇ ಕೊಡಲ್ಲ. ಇನ್ನು ನಾರ್ಮಲ್ ಟಿಫನ್ ಇದರಲ್ಲಿ ಬೆಳಗ್ಗೆ ಏನು ಆರ್ಡ್ರ್ ಕೊಡ್ತಾನೆ. ಅವ್ರು ಜಿನೇ ಆರ್ಡ್ರಸ್ ಅದು ಇದು ಆರ್ಡ್ರ್ ಆ್ಯಡ್ ಮಾಡಿದರೆ ಕೊಡ್ತಾ ಇದ್ದ. ಯಾವ್ದಾರು ಆರ್ಡ್ರ್ ಮಾಡಿದ್ರು, ಯಾರಾದರೂ ಆರ್ಡ್ರ್ ಮಾಡಿರ್ತಾರಲ್ಲ ಆ ಕಡೆಯಿಂದ ಈ ಕಡೆದು ಕೊಡ್ತಾಯಿದ್ದ ಅವಾಗ. ಇವಾಗ ಏನು ಬರೀ ಓನ್ಲಿ ಫುಡ್ ಅಲ್ವಾ, ನಮ್ಮ ಝೋನಿಗೆ ಬರಲೇಬೇಕು ನಾವು. ಹೋಗೋಣ, ಪಿಕಪ್ ಮಾಡಿ ಡ್ರಾಪ್ ಆದಮೇಲೆ, ನಾಷ್ಟ ಆದಮೇಲೆ ನಿಮ್ಗೆ ಆಮೇಲೆ ಸಿಗ್ತೀನಿ ಮತ್ತೆ. 9142 ಇಡ್ಲಿ ವಡೆ ಟೈಮಿಂಗ್ಸ್ ಇವಾಗ 10:30 ಗಂಟೆ ಆಗಿರೋದು. ಎಷ್ಟಪ್ಪ ಆರ್ಡ್ರಸ್ ಹೊಡೆದಿದ್ದೀನಿ ಅಂದರೆ 418 ರೂಪಾಯಿ. 3 ಅವರ್ ಹೊಡೆದಿದ್ದೀನಿ, 3 ಅವರ್ ಡ್ಯೂಟಿ ಮಾಡಿದ್ದೀನಿ. 7 ಆರ್ಡ್ರ್ ಇದು ಬಿದ್ದಿರೋದು. ಇವಾಗ 8ನೇ ಆರ್ಡ್ರ್ ನನಗೆ. ಅರ್ನಿಂಗ್ಸು 3 ಅವರ್ ಡ್ಯೂಟಿ ಮಾಡಿದ್ದೀನಿ. ನೋಡೋಣ, ಇವಾಗ ಇದೊಂದು ಹೋಗ್ಬಿಟ್ಟು ಡ್ರಾಪ್ ಕೊಟ್ಬಿಡೋಣ. ಅಪಾರ್ಟ್ಮೆಂಟ್ ಎಲ್ಲಿ ಅಪಾರ್ಟ್ಮೆಂಟ್ ಮನೆ, ಇದು ಮನೆಗೆ ಬಿದ್ದೈತೆ, ರಂಚನಹಳ್ಳಿ. ಹೋಗೋಣ ಡ್ರಾಪ್ ಮಾಡೋಕ್ಕೆ. ಇವಾಗ ನಂದನ ಪ್ಯಾಲೇಸ್ ಒಂದು 12 ಗಂಟೆ ಮೇಲೆ ಆರ್ಡ್ರ್ ಬಿದ್ದಿರೋದು. ಅದನ್ನು ಪಿಕಪ್ ಮಾಡಿಬಿಟ್ಟು ಬಂದಿದ್ದೀನಿ. 12 ಕಿಲೋಮೀಟ್ರ್ ಡ್ರಾಪ್ ಇರೋದು, ಅಂದರೆ ಪಿಕಪ್ಪು ಡ್ರಾಪ್ ಸೇರಿ 12 ಕಿಲೋಮೀಟ್ರ್ ಇತ್ತು. 85 ಟ್ರೈನಿಂದ ಪಿಕಪ್ಗೆ ಹೋಗಿದ್ದೆ. ಇವಾಗ ಎಲ್ಲಿಂದ ಹೋಗ್ತಾಯಿದ್ದೆ, ಪಿನ್ನೆ ಸೆಕೆಂಡ್ ಸ್ಟೇಜ್ ಕಡೆ ಎಲ್ಲೋ ಡ್ರಾಪ್ ಇರೋದು. ಅರ್ನಿಂಗ್ಸ್ ಇವಾಗ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ, ಇರಿ ನೋಡೇ ಬಿಡೋಣ ಅದನ್ನು. 607 ರೂಪಾಯಿ ಅರ್ನಿಂಗ್ಸ್ ಆಗಿದ್ದು. ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ, ಇರಪ್ಪ ಇದ್ಯಾವುದು ಡೇ ತೋರಿಸ್ತಾ ಇದ್ದಾನಲ್ಲ ನನ್ನ ಮಗ. ಇದ್ರದ್ದು 35 ಆರ್ಡ್ರ್ ತೋರಿಸಂದ್ರೆ ಇನ್ಸ್ಟಿಟ್ಯೂದು ಎಲ್ಲೈತಪ್ಪ. ಇವಾಗ 13 ಆರ್ಡ್ರ್ ಹೊಡೆದಿದ್ದೀನಿ, ಇನ್ನೂ ಬೇಕಾದ್ರೆ 10 ಆರ್ಡ್ರು. ಇವಾಗ ಮಧ್ಯಾಹ್ನ 12-15 ಗಂಟೆ ಆಗಿದೆ. 45% ಸರ್ಜ್ ಇರೋದು ಅಷ್ಟೇ. ನೋಡೋಣ, ಇದನ್ನು ಕೊಡೋಕ್ಕೆ ಆಲ್ಮೋಸ್ಟು ರಿಟರ್ನ್ ಬರ್ಬೇಕಾದ್ರೆ 1 ಗಂಟೆ ಆಗೇ ಆಗುತ್ತೆ. ಅಷ್ಟು ದೂರ ಬಿದ್ದುಬಿಟ್ಟು ಪ್ಲಾಟಿನಮ್ ಸಿಟಿಯಿಂದ ಪಿನ್ಯಾ ಪೊಲೀಸ್ ಸ್ಟೇಷನ್ ಕಡೆಯಿಂದ ಒಳಗಡೆಯಿಂದ ಹೋಗಬೇಕು. ಲೊಕೇಶನ್ ತೋರಿಸಿದ್ರು ಆ ಕಡೆಯಿಂದ, ನಾನು ಆ ಕಡೆಯಿಂದ ಹೋಗ್ತಾಯಿದ್ದೀನಿ. ಯಾಕಂದ್ರೆ ಮತ್ತೆ ಗುರುಗುಂಟೆ ಪಾಳೆ ಕಡಿದ್ರೆ ಫುಲ್ ಟ್ರಾಫಿಕ್ ಐತಲ್ಲ. ಇದೊಂದು ಕೊಟ್ಟರೆ 100 ರೂಪಾಯಿ ಚಿಲ್ಲರೆ ಕೊಟ್ಟಿರೋದು ಸರ್ಜ್ ಎಲ್ಲ ಸೇರಿಸ್ಬಿಟ್ಟು ಒಂದು 700 ರೂಪಾಯಿ ಚಿಲ್ಲರೆ ಆಗುತ್ತೆ. ರಿಟರ್ನ್ ಅಮೌಂಟ್ ಇದೆ, ಎಷ್ಟಿದೆ ಗೊತ್ತಿಲ್ಲ ಆಲ್ಮೋಸ್ಟ್. ಅವಾಗ ನೋಡೋಣ, ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಡ್ರಾಪ್ ಆದ ತಕ್ಷಣ. ಇವಾಗ ಡ್ರಾಪ್ ಮಾಡಿದ್ದೀನಿ, 710 ರೂಪಾಯಿ ಆಯಿತು ಅರ್ನಿಂಗ್ಸು. 41 ರೂಪಾಯಿ ರಿಟರ್ನ್ ಇತ್ತು. ಎಷ್ಟಪ್ಪ 103 ರೂಪಾಯಿ ಕೊಟ್ಟಿದ್ದ ಈ ಆರ್ಡ್ರಿಗೆ. ಇವಾಗ ಇಲ್ಲಿಂದ ನಮ್ಮ ಝೋನಿಗೆ ಹೋಗೋಕ್ಕೆ ಇನ್ನೂ ರಿಟರ್ನ್ ಅಮೌಂಟ್ ಬೇರೆ ಇದೆ 41 ರೂಪಾಯಿ. ಮತ್ತೆ ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕು ನಾನು ಇನ್ನೇ ಸೆಕೆಂಡ್ ಸ್ಟೇಜಿಂದ. ಯಪ್ಪ ಏನು ರೋಡ್ಗಳಪ್ಪ. ನೋಡೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ. ಎಲ್ಲರೂ ಯಾವುದೋ ಒಂದು ರಿಟರ್ನ್ ಆರ್ಡ್ರ್ ಕೊಟ್ಟರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಪೀಕ್ ಅವರ್ಸ್ ಇಲ್ಲ, ಪಿನ್ಯದಿಂದ ಕೊಡಲ್ಲ. ಯಶವಂತಪುರ ಹತ್ರ ಹೋದ್ಮೇಲೆ ಕೊಡ್ತಾನೆ ಅನ್ಸ್ಕೋತೀನಿ. ಓರೆಂಟ್ ಮಾಲು, ವೈಷ್ಣವಿ ಮಾಲಿಂದ. ಅಣ್ಣ ಇಂಡಿಕೇಟರ್ ಹಾಕೋಣ. ಇಂಡಿಕೇಟರ್ ಹಾಕಲ್ಲ, ಏನಿಲ್ಲ, ಹಂಗೆ ಬಂದುಬಿಡ್ತಾರೆ ನೋಡ್ರಿ. ಇವಾಗ ಆಲ್ಮೋಸ್ಟ್ ಮತ್ತೆ ನಾನು ಝೋನಿಗೆ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಇವಾಗ ಜಾಳಲ್ಲಿ ವಿಲೇಜ್ ಹತ್ರ ಇದ್ದೀನಿ. ಇಲ್ಲೇ ಯಾವುದು ರಿಟರ್ನ್ ಅಮೌಂಟೇ ಕೊಡಲಿಲ್ಲ. ಟೈಮ್ ನೋಡ್ರಿ 1 ಗಂಟೆ ಆಗಿದೆ. 40% ಇರೋದು ನೋಡ್ರಿ. ನಮ್ಮ ಡೆಲಿವರಿ ಬಾಯ್ ಕೈಗಳು ನೋಡ್ರಿ ಹೆಂಗಾಗ್ಬಿಟ್ಟೈತೆ. ಕ್ಲಚ್ ಹಿಡ್ದು ಇವುಗಳು ಇದ್ರದ್ದು ಈ ಜಾಗದಲ್ಲಿ ಗಂಟೆ ಆಗಿಬಿಟ್ಟೈತೆ ನನಗಂತೂ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಅರ್ನಿಂಗ್ಸ್ ಮಾತ್ರ 700 ಚಿಲ್ಲರೆ ಆಗಿದೆ. ಇನ್ನೂ 8 ಆರ್ಡ್ರ್ ಬೇಕಾಗಿರುತ್ತೆ ನನಗೆ. ಆಲ್ಮೋಸ್ಟ್ 15 ಆರ್ಡ್ರ್ ಹೊಡೆದಿದ್ದೀನಿ. ರಿಟರ್ನ್ ಝೋನ್ ಹತ್ರ ಬಂದಿದ್ದೀನಿ. ಇನ್ನೇನು ಝೋನ್ ಒಳಗಡೆ ಬಂದೆ. ಇಲ್ಲಿಂದ ನಮ್ಮದು ಸಾಕನವ್ರ ಝೋನ್ ಆ್ಯಡ್ ಆಗಿದ್ದಿಲ್ಲ, ಇಲ್ಲಿಂದ ನಮ್ಮ ಝೋನ್ ಆ್ಯಡ್ ಆಗಿಬಿಡುತ್ತೆ. ಇಲ್ಲಿ HMT ಇಂದ BL HMT ಕಡೆಯಿಂದ. ನೋಡೋಣ, ಆರ್ಡ್ರ್ ಬಿದ್ದ ಮೇಲೆ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತೀನಿ. ಕೊಟ್ಟವನೇ ಅದ್ಯಾವುದೋ ಸ್ನ್ಯಾಕ್ಸು ಹೆಸರು ಹತ್ತತ್ರ. ಇದು ಬಂದಿರೋ 11 ಕಿಲೋಮೀಟ್ರ್ ನಾನು ಬಂದಿರೋದು ಅಲ್ಲಿಂದ. ನಂದನ ಪ್ಯಾಲೇಸ್ 140 ಕೊಟ್ಟಿದ್ದ ಎಲ್ಲ ಸೇರಿ, ರಿಟರ್ನ್ ಎಲ್ಲ ಸೇರಿ ಅಲ್ಲಿಂದ. ಹೌದಾ, ಊಟ ಆಯ್ತು ಅಂಕಲ್? ಇಲ್ವಾ? ಎಷ್ಟು ಹೊಡಿತಿದ್ರೆ ಡೈಲಿ? 3 ಗಂಟೆಗೆ ಎಲ್ಲರಿಗೂ ಊಟ ಆದಮೇಲೆ ನಾವು ಊಟ ಮಾಡೋದು ಡೆಲಿವರಿ ಬಾಯ್. ಅದೇ ನಾನು ಅದೇ ಮಾಡೋದು. ಎಲ್ಲರಿಗೂ ಪೀಕ್ ಅವರ್ಸ್ ಆಗಲಿ ಎಲ್ಲಾದರೂ ಆಗಲಿ ಅವ್ರಿಗೆ ಕೊಟ್ಬಿಟ್ಟು ಊಟ ಮಾಡ್ಬೇಕು ನಾವು. ನಮ್ಮ ಅಂಕಲ್ಗಳು ನೋಡಿ, ಸೀನಿಯರ್, ಫುಲ್ ದೊಡ್ಡ ಸೀನಿಯರ್. ಅಂಕಲ್ ಎಷ್ಟು ವರ್ಷ ಆಯ್ತು ಮಾಡ್ತಾಯಿದ್ರಾ? 8-9 ವರ್ಷದಿಂದ ಮಾಡ್ತಾಯಿದ್ರೆ ಹೇಳ ಅವ್ರ ಅಂಕಲು. ಅದು ನಮ್ಮ ಝೋನೆ ಎಲ್ಲ ಮಾಡ್ತಾ ಇರೋದು. ನಾನು ಆಲ್ಮೋಸ್ಟ್ 3 ವರ್ಷ ನೋಡ್ತಾನೆ ಇದ್ದೀನಿ. 9 ವರ್ಷದಿಂದ ಮಾಡ್ತಾಯಿದ್ರು ಅವರು. ಗ್ರೇಟ್ ಅಂಕಲ್ ನೀವು. ಇನ್ನೂ ಬೇಕು.
ಇವಾಗ ಟೈಮು 1:10 ಗಂಟೆ ಆಗಿರೋದು. 800 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಇದೆ. ಇನ್ನೂ ಬೇಕಾದ್ರೆ 7 ಆರ್ಡ್ರು. ಇವಾಗ ರಂಗದಿ ಬಸಂದಿಯಿಂದ ಆರ್ಡ್ರ್ ಕೊಟ್ಟಿರೋದು ಇಲ್ಲಿ ಮೇಘನಾಪುರ ಸಹಕಾರ ನಗರಿಂದ 700 ಹತ್ತತ್ರ ರೇವಾ ಯೂನಿವರ್ಸಿಟಿ ಕಾಲೇಜ್ ಕೊಟ್ಟಾನೆ ಡ್ರಾಪು. ಏನು ಮಾಡೋಕ್ಕಾಗಲ್ಲ, ಹೋಗೋಣ ರೇವಾ ಯೂನಿವರ್ಸಿಟಿಗೆ. ಇವಾಗ ಇಲ್ಲಿ ರೇವಾ ಯೂನಿವರ್ಸಿಟಿ ಕಾಲೇಜ್ ಒಳಗಡೆ ಆರ್ಡ್ರ್ ಮಾಡ್ತಾರೆ. ಫಸ್ಟಿಗೆ ಕಾಲ್ ಮಾಡಿರ್ತೀವಿ, ಅವ್ರು ಹೇಳ್ತಾರೆ ಇಲ್ಲಿ ಬಂದುಬಿಟ್ಟು ಹಾಸ್ಟೆಲ್ ಹತ್ರ ಬಂದುಬಿಟ್ಟು ನಿಂತ್ಕೊಂಡು ಕಾಲ್ ಮಾಡಿರಿ ಅಂತ ಹೇಳ್ತಾರೆ. ಅಡ್ವಾನ್ಸಾಗಿ ಕಾಲ್ ಮಾಡಿ ಮತ್ತೆ ಹತ್ತಿರ ಬಂದುಬಿಟ್ಟು 10 ನಿಮಿಷ ವೇಟ್ ಮಾಡಿದ್ದೀನಿ. ಅವಾಗ ಬಂದುಬಿಟ್ಟು ಫುಡ್ ಕಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಒಬ್ಬೊಬ್ರು ಇಂಥ ನನ್ನ ಮಕ್ಳು ಇರ್ತಾರೆ ಹಾಸ್ಟೆಲ್. ಫಸ್ಟಿಗೆ ಕಾಲ್ ಮಾಡಿದ್ದೀನಿ ಗೇಟ್ ಹತ್ರ ಇದ್ರಾಗ, ಇಲ್ಲ ನೀವು ಗೇಟ್ ಹತ್ರ ಬಂದುಬಿಟ್ಟು ಕಾಲ್ ಮಾಡಿ ಅಂತ ವೇಟ್ ಮಾಡಿದ ಮೇಲೆ, ಅಂದರೆ ನಾವು ಹೋಗ್ಬಿಟ್ಟು ವೇಟ್ ಮಾಡಿಸ್ಬಿಟ್ಟು ಆಮೇಲೆ ನಮಗೆ ಇದನ್ನು ಬಂದುಬಿಟ್ಟು ತೊಗೊಂಡು ಹೋಗೋರು. ಅಡ್ವಾನ್ಸಾಗಿ ಕಾಲ್ ಮಾಡಿರ್ತೀವಿ, ಅಷ್ಟರಲ್ಲಿ ಬರೋಕ್ಕಾಗಲ್ಲ. ಇವ್ರು ನನ್ನ ಮಕ್ಕಳಿಗೆ ಎಲ್ಲ ಹಿಂದಿ ಜನ ನನ್ನ ಮಕ್ಕಳು ಕುತ್ಕೊಂಡ್ಬಿಟ್ಟವ್ರು. ಇಲ್ಲಿ ಕನ್ನಡನೂ ಬರೋಲ್ಲ ನನ್ನ ಮಗನಿಗೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಕೆಲಸ ಮಾಡಬೇಕು. ಫಸ್ಟ್ ಟೈಮ್ ಬಂದಿರೋದು ಇದು ರೇವಾ ಯೂನಿವರ್ಸಿಟಿ ಕಾಲೇಜ್ ಒಳಗಡೆ. ಏನು ಚಂದ ಎಲ್ಲ ಹೊರಗಡೆ ಇದ್ದಾರೆ. ಜಾಗ ಬಿಡ್ರು, ಫುಟ್ಪಾತ್ ಮೇಲೆ ನಡ್ಕೊತ ಹೋಗ್ರು, ರೋಡ್ ಮೇಲೆ ನಡ್ಕೊಂಡು ಹೋದ್ರೆ ಎಲ್ಲಿಂದ ಹೋಗ್ಬೇಕು. ಸೆಕ್ಯೂರಿಟಿ ಗೇಟ್ ಓಪನ್ ಮಾಡು, ಅಣ್ಣ ಬರ್ತಾವನೆ. ಇದು ನಮ್ಗೆ ಗೊತ್ತು. ಹೋಗ್ರೋ ಬೇಗ ಹೋಗ್ರೋ ಹೊಡಿರೋ ಗಾಡಿ ಹೊಡಿರೋ. ಜೈ ಆಂಜನೇಯ. ಇರಿ ಇನ್ನು ಮತ್ತೆ ನಮ್ಮ ಝೋನಿಗೆ 11 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ನಂದ್ರಲ್ಲಿ ಇವಾಗ ಮತ್ತೆ ಇನ್ಸ್ಟಾಮಾಟೋ ಫುಡ್ಡು ಎಲ್ಲ ಆ್ಯಡ್ ಮಾಡಿಬಿಟ್ಟವನೆ. ಫುಡ್ಡು, ಇನ್ಸ್ಟಾಮಾಟೋ, ಜೀನಿ ಎಲ್ಲ ಆ್ಯಡ್ ಮಾಡಿಬಿಟ್ಟ ನೋಡಿ. ನಿಮ್ಗೆ ಯಾವುದ್ರಲ್ಲಿ ಹೊಡಿಬೇಕೋ ಗೊತ್ತಿಲ್ಲ. ಏನು ಒಂದು ದಿವಸ ರಜೆ ಹಾಕಿದ್ರೆ ಈ ಥರ, ರಜೆ ಹಾಕಿಬಿಟ್ರೆ ಈ ಥರ ಆ್ಯಡ್ ಮಾಡಿಬಿಟ್ಟಾನೆ. ಇವಾಗ ಮೀಟ್ ಆರ್ಡ್ರ್ ಬಿದ್ದಿರೋದು ನನಗೆ. ಇದನ್ನು ಪಿಕಪ್ ಮಾಡಿ ಡ್ರಾಪು LNT ಅಪಾರ್ಟ್ಮೆಂಟಿಗೆ ಡ್ರಾಪ್ ಐತೆ ಇದನ್ನು. ಇವಾಗ ಟೈಮ್ ಬಂದುಬಿಟ್ಟು 2:30 ಆಗಿರೋದು. ಅರ್ನಿಂಗ್ಸು 1090 ರೂಪಾಯಿ, 98 ರೂಪಾಯಿ ಆಗಿದೆ. ಈಗ 20 ಆರ್ಡ್ರ್ ಹೊಡೆದೀನಿ. ಇನ್ನೂ ಬೇಕಾದ್ರೆ 3 ಆರ್ಡ್ರಸ್ಸು, ಅಂದರೆ ಫಸ್ಟ್ ಟಾರ್ಗೆಟ್ಗೆ 23ಕ್ಕೆ. ಇದು ರಿಟರ್ನ್ ಅಮೌಂಟ್ 29 ರೂಪಾಯಿ ಇದೆ. ಇವಾಗ ನಾನಿರೋದು ಮತ್ತಿಕೆರೆಯಲ್ಲಿದ್ದೀನಿ, ಅಂದರೆ ಮಾಲ್ ಆಫ್ ಏಷ್ಯಾದಿಂದ ಆರ್ಡ್ರ್ ಕೊಟ್ಟಿದ್ದ ಆ ಸಹಕಾರ ನಗರ ಝೋನಿಂದ ಇಲ್ಲಿದ್ದೀನಿ. ಇವಾಗ ನೋಡೋಣ, ಇವಾಗ ಮತ್ತೆ ಇಲ್ಲಾದರೂ ಎಳಿತಾನೆ. ಯಾಕಂದರೆ 29 ರೂಪಾಯಿ ಇದೆಯಲ್ಲ ರಿಟರ್ನ್ ಅಮೌಂಟು. ನೋಡೋಣ, ಆಲ್ಮೋಸ್ಟು ಒಂದು 1000 ರೂಪಾಯಿ ಚಿಲ್ಲರೆ ಹೊಡೆದಿದ್ದೀನಿ. ಇನ್ನೂ 1 ಅವರ್ ಮೇಲೆ ಲಾಗಿನ್ ಆಗಿರಬೇಕು. ಒಂದು 2-3 ಆರ್ಡ್ರ್ ಫಸ್ಟ್ ಟಾರ್ಗೆಟ್ ಮುಗಿಸ್ಬೇಕಾಯ್ತು ನಾನು. ಫಸ್ಟು ಆಗುತ್ತಲ್ಲ ಗೊತ್ತಿಲ್ಲ, ಎಷ್ಟಾಗುತ್ತೆ ಡೈರೆಕ್ಟಾಗಿ ಇವಾಗ ನಿಮಗೆ ಸಾಯಂಕಾಲ 7 ಗಂಟೆಗೆ ಸಿಗ್ತೀನಿ. ಇವಾಗ ಸಾಯಂಕಾಲ 6:45 ಗಂಟೆಗಿದೆ. ನನಗೆ ಇನ್ನೂ ಟಾರ್ಗೆಟ್ ಬೇಕಾಗಿರೋದು ಆಲ್ಮೋಸ್ಟ್ 12. ಫಸ್ಟ್ ಟಾರ್ಗೆಟ್ ಆದರೆ ಮುಗಿಸಿದ್ದೀನಿ. ಮಧ್ಯಾಹ್ನ 4 ಗಂಟೆಗೆ ಬಂದುಬಿಟ್ಟಿದ್ದೀನಿ. 3:45 ಗಂಟೆಗೆ ಆಫ್ ಮಾಡಿಕೊಂಡು. ಇಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ 1236 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 8 ಅವರ್ 23 ನಿಮಿಷ ಕೆಲಸ ಮಾಡಿದ್ದೀನಿ. ಇನ್ನೂ ಬೇಕಾಗಿರೋದು ನನಗೆ ಟಾರ್ಗೆಟಿಗೆ ಆಲ್ಮೋಸ್ಟು ಇಷ್ಟು 12 ಆರ್ಡರ್ ಬೇಕಾಗಿದೆ. ಫಸ್ಟ್ ಟಾರ್ಗೆಟ್ ಆದರೆ ಕಂಪ್ಲೀಟ್ ಆಗಿಬಿಟ್ಟೈತೆ. ನೋಡೋಣ ಬರ್ರಿ, ಇನ್ನು ಸಂಜೆಗೆ ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ತಿಂಡಿಗಳು ತಲುಪತ್ತಿದ್ರೆ ಬಂದಿದ್ದೀನಿ. ಇನ್ನೂ ಆಲ್ಮೋಸ್ಟು 8 ಆರ್ಡರ್ ಬೇಕಾಗಿರೋ 1400 ಚಿಲ್ಲರೆ ಆಗಿದೆ. 9 ಅವರ್ 51 ನಿಮಿಷ, 27 ಆರ್ಡರ್ ಹಿಡಿದಿದ್ದೀನಿ. ಇಲ್ಲೇ ಲೋಕಲ್ ಒಂದು ಆರ್ಡರ್ ಕೊಟ್ಟಾನೆ. ಇವ್ರು ಇನ್ನೂ ಕೊಡೋಕ್ಕೆ ಎಷ್ಟೊತ್ತು ಮಾಡ್ತಾರೆ ಯಾರಿಗೆ ಗೊತ್ತು. ಇಲ್ಲೇ ಲೋಕಲ್ ಆರ್ಡ್ರ್ ಇದೆ. ನೋಡೋಣ ಇನ್ನೂ ಇದು ಎಷ್ಟು ಅರ್ನಿಂಗ್ಸ್ ಆಗುತ್ತೆ. 1400 ರೂಪಾಯಿ ಅಂತೂ ಆಗಿದೆ ಅರ್ನಿಂಗ್ಸು. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸು ನೋಡೋಣ. ಇಲ್ಲ ಮಜ್ಜೆ ಅಂತ ಕೂತ್ಕೊಂಡವ್ರೆ. ಈ ಅಜ್ಜಿ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಇವಾಗ ಸಾಯಂಕಾಲ ನೈಟ್ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 17,641 ಕಿಲೋಮೀಟರ್ಸ್ ಆಗಿದೆ. ಬೆಳಗ್ಗೆ ಬಂದುಬಿಟ್ಟು 17,432 ಕಿಲೋಮೀಟರ್ ಆಗಿತ್ತು. ಇವಾಗ 17,640 ಕಿಲೋಮೀಟರ್ ಆಗಿದೆ. 209 ಕಿಲೋಮೀಟರ್ಸ್ ಓಡಾಡಿದ್ದೀನಲ್ಲಪ್ಪೋ. ಏನಿದು ಇಷ್ಟೊಂದು ಓಡಿದ್ರಿ. ಇದು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳ್ತೀನಿ ನಿಮಗೆ. ಎಲ್ಲ ಟಾರ್ಗೆಟ್ ಅಂದ್ರೆ ಮುಗಿದೈತೆ. 35 ಆರ್ಡ್ರಿಗೆ 2,824 ರೂಪಾಯಿ ಅರ್ನಿಂಗ್ಸ್ ಇದೆ. 12 ಅವರ್ 10 ನಿಮಿಷ ಕೆಲಸ ಮಾಡಿದ್ದೀನಿ. ಟೋಟಲ್ ಬಂದುಬಿಟ್ಟು ಎಷ್ಟು ಇಲ್ಲ 500 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಅಂದರೆ 2,324 ರೂಪಾಯಿ ಹೊಡೆದಿದ್ದೀನಿ ಇವತ್ತಿನ ಅರ್ನಿಂಗ್ಸು 35 ಆರ್ಡ್ರಿಗೆ ಕರೆಕ್ಟಾಗಿ. ಮತ್ತು ಇವತ್ತಿಂದು ಟೋಟಲ್ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಎಷ್ಟು 209 ಕಿಲೋಮೀಟ್ರ್ ಆಗಿದೆ. 209 ಅಂದ್ರೆ ಆಲ್ಮೋಸ್ಟ್ ಒಂದು 3 ಲೀಟ್ರ್ ಪೆಟ್ರೋಲ್ ಹೋಗಿರುತ್ತೆ. ನೋಡೋಣ ಇವಾಗ ನಾಳೆ ಮತ್ತೆ ಇನ್ನೂ ಎಷ್ಟಾಗುತ್ತೆ ನೋಡೋಣ. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.